ಹಲೋ, ನಮಸ್ತೆ. ನೋಡಿ, నేను ಪಪ್ಪರ್ ರೈಸ್ ಮಾಡ್ತಿದ್ದೀನಿ. ಪಪ್ಪರ್ ರೈಸು ರಾತ್ರಿ ಅನ್ನ ಇತ್ತು, ಒಂದು ಸ್ವಲ್ಪ ಇತ್ತು. ಅದಕ್ಕೇನು ಮಾಡಬೇಕು ಅಂತ ಆಲೋಚನೆ ಬಂತು. ನೋಡಿ, ನಾನು ಸ್ವಲ್ಪ ಟೆಂಕಾಯಿ ತುರ್ಕೊಂಡಿದ್ದೀನಿ. ಟೆಂಕಾಯಿ ಒಂದು 4-5 ಮೆಣಸಿನಕಾಳು ನುಣ್ಣಗೆ ಮಾಡ್ಕೊಂಡಿದ್ದೀನಿ, ಮಿಕ್ಸಿಗೆ ಹಾಕ್ಕೊಂಡು. ಇಲ್ಲಾಂದರೆ ಗುಂಡು ಕಲ್ಲಲ್ಲೇ ಹಿಂಗೆ ಮಾಡ್ಕೊಬೋದು. ನೋಡಿ, ಬೆಳ್ಳುಳ್ಳಿ ಒಂದು 4-5, ಮೆಣಸಿನ್ಕಾಯಿ ಒಂದೇ ಒಂದು, ಕೊತ್ತಂಬರಿ ಸ್ವಲ್ಪ ತೊಗೊಂಡಿದ್ದೀನಿ. ಇವಾಗ ಪಪ್ಪರ್ ರೈಸ್ ಮಾಡ್ತಾಯಿದ್ದೀನಿ. ನೋಡಿ, ನಾನು ಈ ಅನ್ನಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಬಿಟ್ಟು, ನೋಡಿ ಇಷ್ಟು ಉಪ್ಪು ಹಾಕ್ಕೊಂಡು ಕಲಿಸ್ಕೊಂಬಿಡ್ತಾ ಇದ್ದೀನಿ. ಇದಕ್ಕೆ ಚೆನ್ನಾಗಿ ಕಲಿಸ್ಬಿಡ್ತಾ ಇದ್ದೀನಿ. ನೋಡಿ, ಈ ಥರ ಅನ್ನಕ್ಕೇ ಉಪ್ಪು ಹಾಕ್ಬಿಟ್ಟು ಕಲಿಸ್ಕೊಂಬಿಟ್ರೆ, ನೋಡಿ ಈ ಥರ ಅನ್ನಕ್ಕೆ ಚೆನ್ನಾಗಿ ಬೆರ್ಕೊಳ್ಳೋಂಗೆ ಉಪ್ಪಾಕಿ ಚೆನ್ನಾಗಿ ಕಲಿಸ್ಕೊಂಬಿಡ್ಬೇಕು. ಇವಾಗ ಸ್ವಲ್ಪ ಒಗ್ಗರಣೆ ಗ್ಯಾಸ್ ಆನ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಸಣ್ಣಗೆ ಇಟ್ಕೊಬೇಕು. ನೋಡಿ, ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಚೆನ್ನಾಗಿರುತ್ತೆ. ನಾನೊಂದು 3 ಸ್ಪೂನ್ ಹಾಕಿದ್ದೀನಿ. ನೋಡಿ, ಸಾಸಿವೆ, ಕರಿಬೇವಿನ ಸೊಪ್ಪು ಹಸಿದಿಲ್ಲ, ಅದಕ್ಕೆ ಒಣಗಿದ್ದೇ ಹಾಕ್ತಾಯಿದ್ದೀನಿ. ಚಿಟ್ಚಿಟ ಅಂತಿದೆ. ನೋಡಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ, ಒಂದು 4-5 ಪಾಸು ಬೆಳ್ಳುಳ್ಳಿ. ನೋಡಿ, ಮೆಣಸಿನ್ಕಾಯಿ ಒಂದು ಅಷ್ಟೇ, ಒಂದು ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು ಅಷ್ಟು ಅನ್ನಕ್ಕೆ. ಜಾಸ್ತಿ ಅನ್ನ ಇದ್ದರೆ ಜಾಸ್ತಿ, 1-2-3 ಜಾಸ್ತಿ ಹಾಕ್ಕೊಬೇಕು. ನೋಡಿ, ತೆಂಗಿನಕಾಯಿ, ಕೊಬ್ಬರಿ ಹಾಕ್ತಾಯಿದ್ದೀನಿ. ಮೆಣಸಿನ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ. ನೋಡಿ, ಸ್ವಲ್ಪ ಕೊಬ್ಬರಿ ಎಲ್ಲ ಸ್ವಲ್ಪ ಚೆನ್ನಾಗಾಗಿದೆ. ಇವಾಗ ಅನ್ನ ಕಲಿಸ್ಬಿಡ್ತೀನಿ, ಅನ್ನ ಹಾಕ್ಬಿಡ್ತೀನಿ. ನೋಡಿ, ನೋಡಿ ಈ ಥರ ಎಲ್ಲ ಕಲಿಸ್ಕೊಂಬಿಡ್ಬೇಕು ಚೆನ್ನಾಗಿ. ನೋಡಿ, ಪೆಪ್ಪರ್ ರೈಸು ರೆಡಿ. ನೋಡಿ, ಪೆಪ್ಪರ್ ರೈಸು ರೆಡಿ ಆಗಿಬಿಟ್ಟಿದೆ. ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ತಾಯಿದ್ದೀನಿ ಅದಕ್ಕೆ. ನೋಡಿ ಎಷ್ಟು ಚೆನ್ನಾಗಿರುತ್ತೋ ನೋಡಿ.